ಪ್ರೀತಿಯ ಮಕ್ಕಳೇ, ಮೊದಲು 2 ಲೆಕ್ಕ ಕೊಟ್ಟಿದ್ದೀನಿ. ಅದರಲ್ಲಿ ನೀವೇ ಮಾಡಿ, ಆನಂತರ ನಾ ಮಾಡಿರೋದನ್ನ ನೋಡಿ, ಆಯಿತಾ. ಮೊದಲನೇ ಲೆಕ್ಕದಲ್ಲಿ 24 ಇದೆಯಲ್ಲ, 24ನ 14ರಿಂದ ಕಳಿಬೇಕು. ಅಲ್ಲಿ ಬರುತ್ತಲ್ಲ, ಆ ಉತ್ತರಕ್ಕೆ 2ರಿಂದ ಗುಣಿಸ್ಬೇಕು, ಹಾಗಿದ್ರೆ 20 ಬರುತ್ತೆ. ಎರಡನೇ ಲೆಕ್ಕ 8 ಮತ್ತು 7ನ್ನು ಗುಣಿಸ್ಬೇಕು. ಆ ಬರುತ್ತಲ್ಲ, ಆ ಉತ್ತರಕ್ಕೆ 10ನ ಸೇರಿಸಿದ್ರೆ ಬರುತ್ತೆ ಉತ್ತರ. ಮಾಡಿ ಅನಂತರ ಕೆಳಗಡೆ ಮಾಡಿರೋದನ್ನ ನೋಡಿ ಕಲೀರಿ. ಈ ಲೆಕ್ಕ ಮಾಡೋಣ ಮಕ್ಕಳ. ಮೊದಲಿಗೆ 24ರಿಂದ -14. ಈ 24ನ 14ರಿಂದ ಕಳಿಬೇಕು. ಕಳೆದಾಗ 10 ಬರುತ್ತೆ ಅಲ್ವಾ. ಈ 10ನ ಇಂಟು ಮಾಡಬೇಕು, 2ರಿಂದ ಇಂಟು ಮಾಡಬೇಕು. ಇಂಟು ಮಾಡಿದಾಗ 10 2 20 ತಾನೆ. ಅದೇ ಥರ 13ನ 5ರಿಂದ ಕಳೆಯೋಣ. 13ನ 5ರಿಂದ ಕಳೆದಾಗ 8 ಬರುತ್ತಲ್ವ. ಇಂಟು ಮಾಡಿ 2ರಿಂದ. 8 2 16. ಅಂದರೆ ಈ ಪ್ರಶ್ನೆ ಇದೆಯಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಇಲ್ಲಿ 16 ಬರಬೇಕು. 16 ಸರಿ ಉತ್ತರ ಆಗಬೇಕು. ಆದರೆ ನೋಡೋಣ, ಇದು ಏನಾಗುತ್ತೆ, ಇದು ಸರಿ ಬರಬೇಕಲ್ವ. ಇದು ಸರಿ ಬಂದರೆ ಇದೇ ಉತ್ತರ ಸರಿಯಾಗಿರುತ್ತೆ. ಹಾಗೇ ಇದರಲ್ಲಿ 36ರಿಂದ 16 ಕಳೆಯೋಣ. 36ರಿಂದ 16ನ ಕಳೆದಾಗ ಎಷ್ಟು ಬರುತ್ತೆ? 20 ಬರುತ್ತೆ ಅಲ್ಲ. 20 ಇಂಟು 2 22 40 ಅಲ್ವಾ. ನೋಡಿ ಇಲ್ಲಿ 40 ಬಂದಿದೆಯಲ್ಲ. ನಾವು ಮಾಡ್ತಾ ಇರುವಂಥ ಉತ್ತರ ಸರಿ ಇದೆ. ಅದರಿಂದ ಈ ಪ್ರಶ್ನಾರ್ಥಕ ಚಿಹ್ನೆ ಇರೋ ಕಡೆ 16, ಅಂದರೆ ನೀವು 3ನ್ನು ಶೇಡ್ ಮಾಡಬೇಕಾಗಿರುತ್ತೆ. 16 ಇದಕ್ಕೆ ಉತ್ತರ. ಮಕ್ಕಳ, ಈ ಲೆಕ್ಕದಲ್ಲಿ 8 ಮತ್ತು 7 ಅಂಕಿ ಇದೆಯಲ್ಲ, ಅದನ್ನ ಏನು ಮಾಡೋಣ, ಗುಣಿಸ್ಬೇಕು. 8 ಇಂಟು 7 ಹಾಕೊಂಡು ಗುಣಿಸಿದ್ರೆ 7 8 56. ಈ 56ಕ್ಕೆ ಪ್ಲಸ್ ಮಾಡಬೇಕು 10ನ. 56 66 ತಾನೆ. ನೋಡಿ 66 ಇಲ್ಲಿ ಬಂತಲ್ವ. ಅಂದರೆ ಈ 8 7ನ್ನು ಗುಣಿಸ್ಬೇಕು. ಬರುವಂಥದ್ದಕ್ಕೆ 10 ಸೇರಿಸಿದಾಗ 66 ಆಗುತ್ತೆ. ಅದೇ ಥರ ಈಗ 13 ಇಂಟು 8ನ್ನು ಗುಣಿಸ್ಬೇಕು. 13 ಇಂಟು 8 ಗುಣಿಸಿದಾಗ 104 ಬರುತ್ತೆ. ಗುಣಿಸಿ. ಈ 104ಕ್ಕೆ ಪ್ಲಸ್ 10 ಸೇರಿಸ್ಕೋಬೇಕು. ಇಲ್ಲಿ 10 ಸೇರಿಸಿದ್ವಲ್ಲ, 114 ಆಗುತ್ತೆ. 114 ಆಗುತ್ತೆ. ಸರಿ ಆಯ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ 13 ಇಂಟು 8ನ್ನು ನಾವು ಗುಣಿಸ್ತೀವಿ, ಅದಕ್ಕೆ 10 ಸೇರಿಸ್ತೀವಿ, 114 ಆಯಿತು. ಅದೇ ಥರ ಈ 17 ಮತ್ತು 9ನ್ನು ಗುಣಿಸ್ಬೇಕು. 17 ಇಂಟು 9 ಗುಣಿಸಿದಾಗ 153 ಬರುತ್ತೆ. ಇದಕ್ಕೆ ಎಷ್ಟು ಸೇರಿಸ್ಬೇಕು ಹೇಳಿ? 10ನ್ನು ಸೇರಿಸ್ಬೇಕು. 153 ಪ್ಲಸ್ 10 ಅಂದರೆ 163. ನೋಡಿ, ಅಂದರೆ ಇದರಲ್ಲಿ 163 ಬರಬೇಕು. ಈ ಆಪ್ಷನಲ್ಲಿ 163 ಇರೋದು ಇದು. ಬಿ ಆಪ್ಷನ್ಗೆ ನೀವು ಶೇಡನ್ನು ಮಾಡಬೇಕು. ಈ ವಿಡಿಯೋ ಅರ್ಥ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.